ಹುಂಡಿ ವಿಚಾರದಲ್ಲಿ ಕಳ್ತನ ಆಗಿದೆ ಅಂತ ಬಿಜೆಪಿ ಮೇಲೆ ಬೆಟ್ ಮಾಡಿ ತೋರಿಸ್ತಾ ಇದ್ದೀರಲ್ಲ, ಅವ್ರಿದ್ದಾಗ ಅಟ್ಲೀಸ್ಟ್ ಮಂದಿರ ಆಗಿದೆ, ನೀವಿದ್ದಾಗ ಅದು ಆಗ್ಲಿಲ್ವಲ್ಲ ಅಂತ ಕೇಳ್ತಾರೆ. ಏನು ಅಂತರ ಹಾಗೆ ನೋಡಿ, ಬಿಜೆಪಿ ಬಂದಿದ್ದೆ ಹಾಗೆ 85ರಲ್ಲಿ 2 ಸೀಟ್ ಇತ್ತು. ಅವ್ರು ಏನಂತ ಬಂದಿದ್ದು, ರಾಮ ಮಂದಿರ ಕಟ್ತೀವಿ ಅಷ್ಟೇ ಅಲ್ಲ, ಕಾಂಗ್ರೆಸ್ ಬಿಡ್ರಿ, ಕಳ್ತನ ಮಾಡ್ತಾ ಇರೋದು ಸರಿ, ಕಳ್ತನ ಮಾಡ್ತಾ ಇದ್ದೀರಲ್ಲ ಅದು ಟ್ರಸ್ಟಿ ಆಚೆ ಬಂದ ಏನ್ ಹೇಳಿದ್ದಾರೆ ಒಬ್ಬ ಟ್ರಸ್ಟಿ ಆಚೆ ಬಂದು ಹೇಳಿದ್ದಾರೆ ಅಯೋಧ್ಯೆನ ದೇವಸ್ಥಾನ ಅಲ್ಲ RSS ಆಫೀಸ್ ಅಂತ. ನಾನಲ್ಲ, ಒಬ್ಬ ಟ್ರಸ್ಟಿ ನನ್ನ ಬೆಳಿಗ್ಗೆ ಹೇಳಿದ್ರೆ ಪ್ರೆಸ್ ಮೀಟ್ ಮಾಡಿ ಉತ್ತರ ಕೊಡ ಕೇಳಿ ಬಿಜೆಪಿ ಅವರು ನೋಡೋಣ. ಅದು RSS ಆಫೀಸ್ ಅಯೋಧ್ಯೆ ದೇವಸ್ಥಾನ ಅಲ್ಲ ಅಂತ ಆ ಟ್ರಸ್ಟಿ ಹೇಳಿದ್ದಾರೆ. ಪ್ರೆಸ್ ಮೀಟ್ ಮಾಡಿ ಏನ ಕೇಳಿ ನಿಮ್ಮ ಆರೋಪ ಏನೇ ಇಟ್ಕೊಳ್ಳಿ. ರಾಮನ ವಿಚಾರ, ರಾಮನ ದೇವಸ್ಥಾನ ವಿಚಾರ ಯಾವುದು ಆರೋಪ ಗೋವಿಂದರಾಜು ಅವರೇ ಕೇಳಿಸ್ಕೊಳ್ಳಿ. ಇಲ್ಲಿ ದೇವಸ್ಥಾನ ಕಟ್ಟದ್ದು ನಿಮ್ಮ ಹೊಣೆಗಾರಿಕೆ ಆಗಿತ್ತು ಅಂದ್ರೆ ಅಲ್ಲಿ ಕಳ್ತನ ಆಗಿದ್ದು ನೀವೇ ಹೊಣೆಗಾರಿಕೆ ಹೊತ್ಕೋಬೇಕು ಕಣ್ರಿ. ನೋಡಿ ಮೇಡಮ್, ಅದ್ನಂದಲ್ಲ ಅಂದ್ರೆ ಆಗಿದೆ. ಅದ್ರ ವಿಚಾರವಾಗಿ ಕ್ರಮ ಜರುಗಿಸಿ ಅದಕ್ಕೆ ತಕ್ಕ ಶಾಸ್ತಿಯನ್ನು ಮಾಡೇ ಮಾಡ್ತಾರೆ. ಈ ರೀತಿಯಾಗಿ ಎಷ್ಟು ದಿನ ಬೇಕ್ರಿ FIR ಎಲ್ಲವೂ ಕೂಡ ಮಾಹಿತಿ ಕಲೆ ಹಾಕಿ ಇವತ್ತು ಮಾಡುವಂತ ಕೆಲಸ ಮಾಡಿದೆಯಲ್ಲ, ಅದು ಕೂಡ ಮಾಡಿದೆಯಲ್ಲ. ಏನ್ ಅಲ್ಲ, ಎಷ್ಟು ದಿನ ಬೇಕು? ಅಲ್ಲ, ಎಷ್ಟು ದಿನ ಸಾಕ್ಷಿಗಳು ನಾಶ ಮಾಡಕ್ಕೆ ಕಾಂಗ್ರೆಸ್ ಹೇಳಿ ಇನ್ನೊಬ್ರು ಹೇಳಿ ಅಂತ ಮಾಡಿರ್ತಕ್ಕಂಥದ್ದಲ್ಲ. ಅಲ್ಲಿ ಘಟನೆ ನಡೆದಂತ ಸಂದರ್ಭ ಗೊತ್ತಾಗಿದ್ದಂಗೆ ಅದಕ್ಕೆ ಮಾಹಿತಿಯನ್ನು ತಗೊಂಡು ಅದಕ್ಕೆ ಸರಿಯಾದ ಒಂದು ಸೂಕ್ತ ಕ್ರಮ ಜರುಗಿಸಬೇಕಂತ ಹೇಳ್ಬಿಟ್ಟು ಅಲ್ಲಿ ಮುಖ್ಯಮಂತ್ರಿಗಳು ಕ್ರಮ ಸೂಕ್ತ ಸ್ಟ್ಯಾಂಡರ್ಡ್ ಇಟ್ಕೋಬೇಡಿ ನೀವು. ಇಲ್ಲಿ ತನಕ FIR ಗೆ ಯಾಕೆ ಟೈಪ್ ತಗೊಂಡ್ರಿ? ಎಷ್ಟು ಲೈಟ್ ಆಗಿ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದೀರಾ ರಾಮ ಮಂದಿರ ವಿಚಾರದಲ್ಲಿ ನೀವು ಅಂದ್ಬಿಟ್ರೆ. ಸೂಕ್ತ ಕ್ರಮ ಅನ್ನೋದು ಸ್ಟ್ಯಾಂಡರ್ಡ್ ವರ್ಡ್ ಅಲ್ಲ. ಕೇಳಿಸ್ಕೊಳ್ಳಿ, ಇಲ್ಲಿ FIR ತನಿಖೆ ಮಾಡ್ತಾ ಇದ್ದಾರೆ. ಅವ್ರನ್ನ ಏನನ ಮಾಡಿ ಶಿಕ್ಷೆ ಕೊಡ್ಸೇ ಕೊಡ್ತಾರೆ. ಪ್ರಶ್ನೆ ಇಲ್ಲ, ಬಿಡುವಂತ ಪ್ರಶ್ನೆ ಇಲ್ಲ ಮೇಡಮ್. ನಾನು ಕೂಡ ಕಾಣಿಕೆ ಹಾಕಿದ್ದೀನಿ. ರಾಮನ ಹುಂಡಿಯನ್ನ ಕದ್ದಿರೋ ಕೇಸ್ನಲ್ಲಿ ಯೋಗಿ ಆದಿತ್ಯನಾಥ್ ಅವರು ಶಾಮೀಲಾಗಿದ್ದಾರಾ? ಅದಕ್ಕೆ FIR ಆಗಕ್ಕೆ ಇಲ್ಲಿ ತನಕ ಟೈಮ್ ತಗೊಂಡ್ರ? ನೋಡಿ, SIT ಇವು ಶಾಮೀಲಾಗಿದಾರ ಅನ್ನೋ ಪ್ರಶ್ನೆ ನೀವು ಮಾಧ್ಯಮದವರ ಯಾವ ರೀತಿ ಕೇಳ್ತಾ ಇರೋ ನನಗಂತೂ ಅರ್ಥ ಆಗ್ತಾ ಇಲ್ಲ. ಅಂತ ಏನಾದ್ರು ನಿಮಗೆ ಮಾಹಿತಿ ಇದ್ರೆ ಹೇಳಿ ಮೇಡಮ್. ನೀವೊಬ್ಬ ವಕೀಲರಾಗಿ ಹೆಂಗ್ರಿ ಮೇಡಮ್ ಯೋಗಿ ಯೋಗಿ ಆದಿತ್ಯನಾಥ್ ಆಗಿರಲ್ಲ ಅಂತ ಸ್ಟೇಟ್ಮೆಂಟ್ ಕ್ರೈಮ್ ಮಾಡ್ಬೇಕಾದ್ರೆ ಅವ್ರದೊಂದು ಬ್ಯಾಕ್ ಗ್ರೌಂಡ್ ಇರುತ್ತೆ ಮೇಡಮ್. ಏನ್ ಬ್ಯಾಕ್ ಗ್ರೌಂಡ್ ಇರುತ್ತೆ? ಹೌದು, ಒಂದು ಕ್ರೈಮ್ ಮಾಡ್ಬೇಕಾದ್ರೆ JCB ಬುಲ್ಡೋಸರ್ ಇವಾಗ ಡೀಸೆಲ್ ಖಾಲಿ ಆಗಿ ಮನೆ ಮುಂದೆ ಬಿದ್ದಿದೆ. ಯಾವ ರೀತಿ ಬಂದಿದ್ದಾರೆ ಅನ್ನೋದನ್ನ ನಾವು ಇವತ್ತಿಗೂ ನೋಡಿದ್ದೀವಿ. JCB ಬುಲ್ಡೋಸರ್ ಉತ್ತರ ಪ್ರದೇಶದಲ್ಲಿ ಅವರು ಭಾಗಿಯಾಗಿದ್ದಾರೆ ಡೈರೆಕ್ಟ್ ಆಗಿ ಅಂತ ಹೇಳಿ ನಾವು ಹೇಳಕ್ ಆಗಲ್ಲ. ವಕ್ತಾರಿಯಾಗಿ ಮಾತಾಡಕ್ಕೆ ಇಷ್ಟಪಡಲ್ಲ, ಎಂಟರ್ಟೈನ್ ಮಾಡಲ್ಲ. ವಕ್ತಾರಿಯಾಗಿ ಮಾತಾಡ್ತಿಲ್ಲ ಮೇಡಮ್. ಯೋಗಿ ಫ್ಯಾನ್ ಆಗಿದ್ರೆ ನಾನು ಆರಂಭದಲ್ಲಿ ಅದೇ ಹೇಳ್ಬಿಡ್ತಾ ಇದ್ದೆ, ಯೋಗಿ ಅಭಿಮಾನಿಗಳನ್ನ ಕರ್ಕ ಬಂದು ಕೂರಿಸಿದೀವಿ ಅಂತ. ಈಗ ಒಳ್ಳೆ ಕೆಲಸಗಳಿಗೆ ನಾವು ಉತ್ತರ ಪ್ರದೇಶ ಮೇಡಮ್ ಅವ್ರು ಭ್ರಷ್ಟರಾಗಿದ್ರೆ ನಾನು ಖಂಡಿತ ಅವ್ರ ಸಮರ್ಥನೆ ಮಾತಾಡಲ್ಲ. ಯೋಗಿ ಆದಿತ್ಯನಾಥ್ ಬಗ್ಗೆ ನಾನು ಮಾತಾಡಲ್ಲ, ಯಾಕಂದ್ರೆ ಅವ್ರು ಭ್ರಷ್ಟರಾಗಿದ್ದಾರೆ. ನಾನು ಈ ದೇಶದಲ್ಲಿ ಎಷ್ಟೋ ಭ್ರಷ್ಟ ರಾಜಕಾರಣಿಗಳನ್ನು ಇಲ್ಲ ಅನುಮಾನ ಯೋಗಿ ಆದಿತ್ಯನಾಥ್ ಮೇಲೆ ನನಗೆ ಅನುಮಾನ ಇಲ್ಲ. ಕೆಟ್ಟ ಕೆಲಸಕ್ಕೆ ಬರುತ್ತೆ ಮೇಡಮ್, ಅಂಡರ್ ಬರುತ್ತೆ, ಅದು ಹೊಳೆ ಹೊತ್ಕೊಳ್ಳಿ ಅವರು. ಹಾಗಂತ ಹೇಳಿ ಅವರೇ ಕದ್ಬಿಟ್ಟಿದ್ದಾರೆ ಅಂತ ಹೇಳಕ್ ಆಗಲ್ಲ. ಅವರೇ ಕದ್ಬಿಟ್ಟಿದ್ದಾರೆ ಅಂತ ನಾವು ಹೇಳಕ್ ಆಗಲ್ಲ. ಕಳ್ತನ ಮಾಡಿದ್ರೆ ಮನೆ ಓನರ್ ಯಜಮಾನಿ ನಿಮ್ಮನ್ನೇ ಪ್ರಶ್ನೆ ಮಾಡ್ತೀನಿ, ನಿಮ್ಮನ್ನೇ ಹೊಣೆಗಾರಿಕೆ ಹೊರಿಸಬೇಕು. ಅದಕ್ಕೆ ಮನೇಲಿ ಯಾರೋ ಬಂದು ಕಳ್ತನ ಮಾಡಿದ್ರೆ ಯಾರೋ ಗೊತ್ತಿರೋರು ಬಂದು ಕಳ್ತನ ಮಾಡಿದ್ರೆ ನಾನೇ ಮಾತಾಡಿ. ನೀವು ಕೆಲಸಗಾರಲ್ಲ, ನಿಮ್ಮ ಮನೆಯವರೇ ಕಳ್ತನ ಮಾಡಿದಾಗ ಏನ್ ಮಾಡ್ತೀರಾ? ಅದು ಇರ್ಲಿ, ಅದನ್ನ ಕರೆಕ್ಟ್ ಆಗಿ ಮ್ಯಾನೇಜ್ ಮಾಡಿಲ್ಲ ಅಂತ ಹೇಳಿ ಇದ್ರಲ್ಲಿ ಅವರು ಕ್ರಮ ಆಗ್ಲಿ. ನಾನು ಯಾರನ್ನು ಕ್ಷಮಿಸಿ ಅಂತ ನೋಡಿ. ನಮ್ ಧರ್ಮಕ್ಕಿಂತ ಏನು ಯೋಗಿ ಆದಿತ್ಯನಾಥ್ ಮುಖ್ಯ ಅಲ್ಲ. ಆಯ್ತಾ, ನಮ್ ಧರ್ಮಕ್ಕಿಂತ ನನ್ನ ಹಿಂದೂ ಧರ್ಮಕ್ಕಿಂತ ಮುಖ್ಯ ಅಲ್ಲ. ಯೋಗಿ ಆದಿತ್ಯನಾಥ್ ನರೇಂದ್ರ ಮೋದಿ ಅವರು ಬರಕ್ಕಿಂತ ಮೊದಲು ನಮ್ ಧರ್ಮ ಇತ್ತು. ಅದಕ್ಕೆ ಸಾವಿರಾರು ವರ್ಷದ ಇತಿಹಾಸ ಇದೆ. ಯಾರು ಮೇಲಲ್ಲ, ದೇವಸ್ಥಾನದ ಅಕೌಂಟು ಲೆಕ್ಕ ಇಲ್ಲ. ಯಾರು ಕೇಳಿದ್ರು CAG ರಿಪೋರ್ಟ್ ಲೆಕ್ಕ ಕೇಳಿ ತೊಂದ್ರೆ ಇಲ್ಲ. ಕಾಂಗ್ರೆಸ್ ಅವರು ಹೋಗ್ತಾ ಇಲ್ಲ. ದೇಶ ಅಂಬೇಡ್ಕರ್ ಅವರ
ಸುಮ್ನೆ ಹೇಳ್ತಾರೆ ಒಳ್ಳೆ ಕೆಲಸ ಮಾಡಕ್ ಬರೋ ಆಮ್ ಆದ್ಮಿ ಪಾರ್ಟಿ ಅಂತವ್ರನ್ನ ಈಗ ಪೋರ್ಟ್ರೇಟ್ ಮಾಡೋದು ಕೆಟ್ಟವ್ರು ಇವರು ವೋಟ್ ಬ್ಯಾಂಕ್ ಹೋಗ್ತಾರೆ ಈ ರಾಜಕಾರಣ ಮಾಡೋದು ಇವರು ಬಿಜೆಪಿ ಭಗವದ್ಗೀತೆ ಲೆಕ್ಕ ಕೇಳಿದಿರೇನ್ರಿ ಬೇರೆ ಮೋದಿಜಿ ಅವರ ವಿಡಿಯೋ ಸುವೇಂದು ಅಧಿಕಾರಿ ವಿಡಿಯೋ ಭ್ರಷ್ಟಾಚಾರ ಮಾಡಿರೋದು ಒಂದ್ second. ಅವ್ರನ್ನ ತಡೀರಿ. ನಾನು ತೋರಿಸ್ಬಿಟ್ಟು ಕೊಡ್ತಾರ್ರಿ. ಸತೀಶ್, ಅವ್ರನ್ನ ದೇಶದಲ್ಲಿ ಏನ್ ನಡೀತಾ ಇದೆ ನಮ್ಮ ಒಂದ್ ಸೆಕೆಂಡ್ ದೇಶದಲ್ಲಿ